ಹಾಯ್ ಹಲೋ ನಮಸ್ತೆ, ರತೀಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಇವತ್ತಿನ ಸ್ಪೆಷಲ್ ಅಂತೀರಾ? ನೋಡಿ, ಬೋಟಿ ಗೊಜ್ಜು. ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಬೋಟಿ ಗೊಜ್ಜನ್ನ ಈಗ ತೋರಿಸ್ತೀನಿ. ಬೋಟಿ ಗೊಜ್ಜಂತೂ ಸಖತ್ತಾಗಿ ಬಂದಿತ್ತು. ನನ್ನ ಮಕ್ಕಳಿಗೆ, ನನ್ನ ಗಂಡಂಗೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಒಂದು ಸಲ ಹೀಗೆ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ. ಫಸ್ಟ್ ನಾನಿಲ್ಲಿ ಚೆನ್ನಾಗಿ ಕಟ್ ಮಾಡಿರೋವಂಥದ್ದು, ಸುಣ್ಣ ಹಾಕಿ ಚೆನ್ನಾಗಿ ವಾಶ್ ಮಾಡಿರೋವಂಥದ್ದು ಬೋಟಿನ ಒಂದು ಸಲ ಬಿಸಿ ನೀರಲ್ಲಿ ಬಾಯ್ಲ್ ಮಾಡ್ಕೊತೀನಿ. ಅಂದರೆ ಸುಮ್ಮನೆ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊತೀನಿ. ಬಿಕಾಸ್ ಅದರದ್ದು ಒಂಥರ ಫ್ಲೇವರ್ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತೀನಿ. ಹಾಗೆ ಅದು ಬಾಯ್ಲ್ ಆಗಿದ್ಮೇಲೆ ಚೆನ್ನಾಗಿ ಅದನ್ನು ವಾಶ್ ಮಾಡಿ ನಾನು ಇಟ್ಕೊತೀನಿ. ಇದು ಮೇಯ್ನ್, ಯಾಕಂದರೆ ಬೋಟಿ ಸ್ಮೆಲ್ ಬರುತ್ತೆ, ಅದು ಹಸಿ ಏನೇನೋ ತಿಂದಿರುತ್ತಲ್ಲ, ಸೊ ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ನಾನು ಈ ಪ್ರೊಸೀಜರ್ನ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಖಾರನ ರೆಡಿ ಮಾಡ್ಕೊತೀನಿ. 2 ದಪ್ಪ ಈರುಳ್ಳಿ, ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಆ್ಯಂಡ್ 1 ಸ್ಪೂನಷ್ಟು ಉಂಡೆ ಮೆಣಸು, ಹಾಗೆ 1 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊತೀನಿ. ಹಾಗೆ ಇದಕ್ಕೆ 2 ಇಂಚಷ್ಟು ಶುಂಠಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊತೀನಿ. ಅದು ರುಬ್ಬೋ ಅಷ್ಟರಲ್ಲಿ ನಾನಿಲ್ಲಿ ಟೊಮೆಟೊ 3 ಟೊಮೆಟೊನ ನಾನಿಲ್ಲಿ ಬೇಯಕ್ಕೆ ಇಟ್ಕೊತೀನಿ. ಟೊಮೆಟೊ ಅಂತೂ ಚೆನ್ನಾಗಿ ಬೇಯಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಟೊಮೆಟೊ ಎಲ್ಲ ಬೇಯೋಷ್ಟರಲ್ಲಿ ಈರುಳ್ಳಿ ಖಾರನ ರುಬ್ಬಿಟ್ಕೊಂಡಿರ್ತೀನಿ ನಾನಿಲ್ಲಿ. ಹಾಗೆ ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ಟೈಮಲ್ಲಿ ನಾನು ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 3 ಸ್ಪೂನಷ್ಟು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಅಂದರೆ ನಾನು ಮನೇಲೇ ಮಾಡ್ಕೊಂಡಿರ್ತೀನಿ. ಬ್ಯಾಡಗಿ ಮತ್ತು ಗುಂಟೂರು ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿಸಿಟ್ಕೊಂಡಿರ್ತೀನಿ, ಹಾಗಾಗಿ ಕಲರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಧನಿಯಾ ಪುಡಿ 3 ಸ್ಪೂನ್ ಹಾಕಿ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಅದೇ ಬಿಸಿನಲ್ಲಿ ಮಸಾಲಾನ ಹುರ್ಕೊಳ್ಳಿ. ಇದೇ ಬಿಸಿ ಸಾಕಾಗುತ್ತೆ, ಆ ಮಸಾಲ ಎಲ್ಲ ಗಮ್ ಅನ್ನೋ ಥರ ಫ್ಲೇವರ್ ಬರುತ್ತೆ. ಈಗ ಇದಕ್ಕೇ ನಾನು 1 ಸ್ಪೂನಷ್ಟು ಕಡಲೆ ಮತ್ತು 1/2 ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡ್ರು. ನೀವು ಚಕ್ಕೆ ಲವಂಗದ ಪೌಡ್ರ್ ಇಲ್ಲ ಅಂದರೆ ಚಕ್ಕೆ ಲವಂಗನ ಹಾಕ್ಕೊಳ್ಳಿ. ಆ್ಯಂಡ್ 3-4 ಗೋಡಂಬಿ ಮತ್ತು ಬಾದಾಮಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ಹಸಿ ಅವರೆಕಾಳನ್ನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಕುಕ್ಕರ್ನ ಬಿಸಿಗಿಟ್ಟು ಎಣ್ಣೆ ಹಾಕ್ಕೊಳ್ಳಿ. 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ನಾನು ರುಬ್ಬಿರೋಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಖಾರ ಚೆನ್ನಾಗಿ ಎಣ್ಣೆಲಿ ಬೇಯಬೇಕು. 5-10 ನಿಮಿಷ ಚೆನ್ನಾಗಿ ಅದು ಸುಂಡೋ ಥರ, ಹಸಿ ವಾಸನೆ ಎಲ್ಲ ಹೋಗೋ ಥರ ನೀವು ಚೆನ್ನಾಗಿ ಕೈ ಆಡಿ ಬೇಯಿಸ್ಕೊಳ್ಳಿ. ನೋಡಿ, ಈಗ 5 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಬಿಟ್ಕೊತಾ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ತೊಳೆದು ಚೆನ್ನಾಗಿ ಇಟ್ಕೊಂಡಿರೋಂಥ ಬೋಟಿನ ಹಾಕೋತಾ ಇದ್ದೀನಿ. ಇದೇನು ಅಂದರೆ ತೊಳೆಯೋದೇ ಮೇಯ್ನ್ ಇದು ಬೋಟಿನಲ್ಲಿ. ಪ್ರೊಸೀಜರ್ ತುಂಬಾ ಈಸಿ, ಬಟ್ ವಾಷಿಂಗೇ ತುಂಬ ಕಷ್ಟ ಇದರಲ್ಲಿ. ನನಗೆ ಎಲ್ಲ ವಾಶ್ ಮಾಡಿಕೊಟ್ರೆ ಮಾಡ್ತೀನಿ, ಬಟ್ ನಾನು ವಾಶ್ ಮಾಡಲ್ಲ, ನನಗೆ ಅದು ಸ್ಮೆಲ್ ಇಷ್ಟ ಆಗಲ್ಲ. ಸೊ ಈಗೆಲ್ಲ ಚೆನ್ನಾಗಿ ವಾಶ್ ಆಗಿದೆ.
ಅದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಅವರೆಕಾಳು ಹಾಕ್ಕೋತಾ ಇದ್ದೀನಿ. ನನಗೆ ಅವರೆಕಾಳು ಸಿಕ್ಕಿದ್ರಿಂದ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೂ ನೀವು ಹಾಗೇನೂ ಮಾಡ್ಕೋಬಹುದು. ಇಲ್ಲಾಂದರೆ ಕಡಲೆಕಾಳನ್ನ ನೆನೆ ಹಾಕಿ ಕಡಲೆಕಾಳನ್ನ ಹಾಕಬಹುದು, ಇಲ್ಲ ಆಲೂಗೆಡ್ಡೆ ಹಾಕೋಬಹುದು, ಇಲ್ಲ ಅಂದರೆ ಬಾಳೆಕಾಯಿ ಇರುತ್ತಲ್ಲ, ಬಾಳೆಕಾಯಿನೂ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬೋಟಿ ಗೊಜ್ಜನ್ನ ತುಂಬ ಇಷ್ಟಪಡೋರ್ಗಂತೂ ಈ ಪ್ರೊಸೀಜರಲ್ಲಿ ಮಾಡ್ಕೊಂಡು ತಿಂದರೆ ಅವ್ರು ಮರೆಯೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಲಿವರು, ಗುಂಡ್ಕಾಯಿ ಇರುತ್ತಲ್ಲ, ಅದು ಫ್ಯಾಟ್ ಅದೆಲ್ಲನೂ ನಾನು ಈಗ ಹಾಕೋತಾ ಇದ್ದೀನಿ. ಅದನ್ನೇನು ನೀರಿಗೆ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ, ಇದು ನಾರ್ಮಲ್ ಇರುತ್ತೆ. ಸೊ ಇದನ್ನ ಹಾಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಖಾರದಲ್ಲೇ ಆಲ್ಮೋಸ್ಟ್ ಇದು ಒಂದು ಅರ್ಧ ಬೇಯಬೇಕು. ಆ ಥರ ಚೆನ್ನಾಗಿ ಬೇಯಿಸಬೇಕು ನೀವು ಇದನ್ನು. ಇದಕ್ಕೆ ನಾನು ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಇದಕ್ಕೆ ಹಿಡಿಯತ್ತೆ ಇವಾಗ, ಆ್ಯಂಡ್ ತುಂಬ ಚೆನ್ನಾಗಿ ಸುಂಡುತ್ತೆ. ಈರುಳ್ಳಿ ಖಾರದಲ್ಲಿ ನೀವು ಎಷ್ಟು ಚೆನ್ನಾಗಿ ಸುಂಡಿಸ್ತೀರೋ ಅಷ್ಟೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ ಬೋಟಿ ಫ್ಲೇವರೆಲ್ಲ ಬಿಡುತ್ತೆ, ಆಗ ನಿಮಗೆ ಟೇಸ್ಟ್ ಅಂತೂ ಅಲ್ಟಿ ಅನಿಸುತ್ತೆ. ಇದನ್ನು ನೀಟಾಗಿ ಇದರಲ್ಲೇ ಈರುಳ್ಳಿ ಖಾರದಲ್ಲೇ ಸುಂಡಿಸಿ ಚೆನ್ನಾಗಿ. ಈಗ ನಾವು ಟೊಮೆಟೊ ಖಾರನೆಲ್ಲ ರುಬ್ಕೊಳ್ಳೋಣ. ಅದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಹಾಗೆ ಒಂದು ಕಡೆ ಇದನ್ನು ತಿರುಗಿಸ್ಕೊತಾನೂ ಇರ್ತೀನಿ. ಈಗ ನೋಡಿ, ಒಂದು 10 ನಿಮಿಷ ಮೇಲಾಗಿದೆ, ಒಂದು 15 ನಿಮಿಷ ಆಗಿದೆ. ಚೆನ್ನಾಗಿ ಸುಣ್ತಾ ಇದೆ. ಈ ಟೈಮಲ್ಲಿ ನಾನು ರುಬ್ಬಿರೋಂಥ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಮಸಾಲದು, ಅಲ್ಲಿವರೆಗೂ ನಾವು ಡ್ರೈ ಮಾಡ್ಕೊಳ್ಳೋಣ. ಒಂದು 5 ರಿಂದ 10 ನಿಮಿಷ ಡ್ರೈ ಆದರೆ ಸಾಕು. ಈಗ ಬೆಂದಿದೆ ಆಲ್ಮೋಸ್ಟು. ಆ ಟೈಮಲ್ಲಿ ನೀವು ಒಂದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ಮೀನ್ಸ್ ಸ್ವಲ್ಪ ಸಾಂಬಾರು ಥರ ಇರಲಿ, ಇಲ್ಲ ಗ್ರೇವಿ ಥರ ಇರಲಿ, ಆ ಥರ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಆದರೆ ಸ್ವಲ್ಪ ಜಾಸ್ತಿನೇ ಹಾಕಿರಿ ನೀರು, ಬಿಕಾಸ್ ವಿಷಲ್ ಹೊಡೆಯೋದ್ರಿಂದ ಒಂದು 3-4 ವಿಷಲ್ ಅಂತೂ ಬೇಕು. ಇಲ್ಲಾಂದರೆ ಆ ಪೈಪ್ಗಳೆಲ್ಲ ಬೆಂದಿರಲ್ಲ, ಹಾಗಾಗಿ ಒಂದು 3-4 ವಿಷಲ್ ಅಂತೂ ಬೇಕು. ಅದನ್ನು ಹೊಡಿಸಿ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಳ್ಳಿ. ಸೊ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಡ್ತೀನಿ. ಒಂದು 3 ವಿಷಲ್ ಅಂತೂ, 3 ರಿಂದ 4 ಅಂತೂ ಬೇಕು. ಸೊ ನಾನು 4 ವಿಷಲ್ ತೊಗೋತಾ ಇದ್ದೀನಿ. ಈಗ 4 ವಿಷಲ್ ಆಗಿದೆ. ಈಗ ನೋಡಿ, ವಾವ್, ಏನು ಸಕ್ಕತ್ತಾಗಿ ಬೆಂದಿದೆ ಅಲ್ವಾ. ಆ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು, ಅದು ಆಗ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಏನು ಸಕ್ಕತ್ತಾಗಿ ಬೆಂದಿದೆ ಅಲ್ವಾ. ಒಂದು ಸಲ ಹೀಗೆ ಮಾಡಿ ನೋಡಿ. ನೀವು ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಯಾವುದನ್ನು ಬೇಕಾದರೂ ನೀವು ಇದರಲ್ಲಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಕುಕ್ಕರ್ ತೆಗೆದ್ಮೇಲೆ ನೀವು ಇದನ್ನು ಒಂದು 5 ನಿಮಿಷ ಸ್ಟವ್ ಹಚ್ಚಿ ಓಪನಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಕುದಿಸಿ. ಆಗ ನಿಮಗೆ ಫ್ಲೇವರೇ ಬೇರೆ ಕೊಡುತ್ತೆ. ಯಾಕಂದರೆ ಅದು ಸ್ಟೀಮಲ್ಲಿ ಬೆಂದಿರುತ್ತಲ್ಲ, ಅದು ಓಪನಾಗಿ ಬೆಂದರೆ ಆ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಬೇರೆ ನೀವು ಯಾವುದನ್ನೇ ಮಾಡಿದ್ರೂ ಕುಕ್ಕರಲ್ಲಿ ಸಾಂಬಾರಾಗಲಿ ಗೊಜ್ಜುಗಳಾಗಲಿ ಅದನ್ನು ಓಪನಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ, ಕುಕ್ಕರ್ ಆದಮೇಲೆ ವಿಷಲ್ ಹೊಡೆದ ಮೇಲೆ. ಈಗ ರೆಡಿ ಇದೆ, ನಾನು ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಈಗ ನನ್ನ ಮಕ್ಳಿಗೆ ಹಾಕ್ಕೊಡ್ತಾಯಿದ್ದೀನಿ, ಅವ್ರಿಗೆ ಲಿವರು, ಗುಂಡ್ಕಾಯಿ ಎಲ್ಲ ತಿನ್ನಿಸ್ಲಿ ಅಂತ. ಇಲ್ಲಿ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾ ಇದ್ದಾರೆ. ರೆಡಿ, ಚೆನ್ನಾಗಿದೆಯಂತೆ. ಇವನಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ನನ್ನ ಮಕ್ಳಿಗಂತೂ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಟ್ಟು ಹೇಗಿತ್ತು ಅಂತ ನಿಮ್ಮ ಮಕ್ಳಿಗೆ ಕೇಳಿ ನಂಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.